ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯಾದ್ಯಂತ ಖಾನಾಪುರ, ಸವದತ್ತಿ, ಕಿತ್ತೂರು, ಬೈಲಹೊಂಗಲ ಕೆಲವು ದಿನಗಳಿಂದ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಕೂಲಿ ಕೆಲಸವಿಲ್ಲದೆ ಜನ ಪರದಾಡ್ತಾ ಇದ್ದೇವೆ. ನಾವು ಸ್ವಸಹಾಯ ಸಂಘಗಳಿಂದ ಸಾಲ ಪಡೆದಿದ್ದು ಈಗ ಆ ಸಾಲ ತೀರಿಸಲು ಹಣದ ಸಮಸ್ಯೆಯಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಆದರೆ ಸ್ವಸಹಾಯ ಸಂಘದ ಫೈನಾನ್ಸ್ ಜನ ಬಂದು ನಮ್ಮ ಮನೆಯ ಜನರಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ತೊಂದರೆ ಕೊಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾಕಷ್ಟು ರೈತರು ಊರುಗಳಲ್ಲಿ ಇದೇ ರೀತಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಕೆಲವು ಫೈನಾನ್ಸ್ ದಿಂದ ತುಂಬಾ ಜನ ಸಾಲು ವಿಚಾರವಾಗಿ ನೇಣು ಬಿಗಿದುಕೊಂಡು ತಮ್ಮ ಜೀವವನ್ನು ಕಳೆದುಕೊಳ್ತಿದ್ದಾರೆ. ಫೈನಾನ್ಸ್ ದೌರ್ಜನ್ಯ ನಡೆಸಿ ವಸೂಲಿ ಮಾಡ್ತಿದ್ದಾರೆ. ಅದಕ್ಕೆ ಹಗಲು ರಾತ್ರಿ ಎನ್ನದೆ ದಿನನಿತ್ಯ ತೊಂದರೆ ನೀಡೋದ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ನಮ್ಮ ಸವದತ್ತಿ ತಾಲೂಕಿನ ಏಣಗಿ ಗ್ರಾಮದ ಜನರಿಗೆ ಕೆಲಸವಿಲ್ಲದೆ ನಿರ್ಜೀವಿತವಾಗಿ ಮನೆಯಲ್ಲಿ ಕುಳಿತಿ ಕಾರಣದಿಂದ ಸಂಘ ಸಾಲದ ಹಣವನ್ನ ತುಂಬಲು ಸಾಧ್ಯವಾಗ್ತಾ ಇಲ್ಲ. ಆದ ಕಾರಣ ಏಣಗಿ ಗ್ರಾಮದ ಜನ ನಮಗೆ ಸಂಘದ ಸಾಲ ತುಂಬಲು ಸ್ವಲ್ಪ ಸಮಯದ ಕಾಲಾವಕಾಶ ಅಂದ್ರೆ 2-3 ತಿಂಗಳು ತನಕ ಕಾಲಾವಕಾಶವನ್ನ ಮಾಡಿಕೊಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯುವ ಕರ್ನಾಟಕ ಭೀಮ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾತನಾಡಿ ಮನವಿ ಸಲ್ಲಿಸಿದ್ದಾರೆ. ಅದು ಕೂಡ ಸುಮಾರು 10 ಗಂಟೆವರೆಗೆ ಮನ ಕುಂತು ಮತ್ತ ದೂಡು ಹಾವು ಕೆಲಸ ಮಾನವೀಯ ದೃಷ್ಟಿಯಿಂದ ಅವರು ಕೆಲಸ ಮಾಡೋದು. ವ್ಯವಹಾರ ಯಾವ ಏನೋ ಐತೆ ಒಂದು ಇವತ್ತು ಬೇರೆ ನಾಳೆ ಇವರು ಈ ಬೆಳಗಾವಿ ಜಿಲ್ಲೆ ಭಾಳ ಸ್ಟ್ಯಾಂಡ್ ಆಗಿರ್ತಾರೆ. ಅದಕ್ಕಿಂತ ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮ್ ಸೇನೆ ಯುವ ಶಕ್ತಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆಆರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಕಮಟ್ಟಿ, ಧಾರವಾಡ ಜಿಲ್ಲಾಧ್ಯಕ್ಷರು ಆದ ಹರೀಶ್ ಪೂಜಾರ್, ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರು ಆದ ಚೇತನ್ ಜಾಧವ್, ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವಿನಾಯಕ ಹೊನ್ನಾಪುರ್ ಹಾಗೂ ಸವದತ್ತಿ, ಖಾನಾಪುರ, ಏಣಗಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.